ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಏನು ಕೊಡ್ತಾ ಇದ್ವಿ, ಆ ಅಮೌಂಟನ್ನು ಕೊಟ್ಟರೆ ಬಹುಶಃ ಜನರಿಗೆ ಸಹಾಯವಾಗ್ತದೆ. ಜನರ ಸಮಸ್ಯೆ, ಜನರ ಪರವಾಗಿ ಇರಬೇಕಂತ ಸರ್ಕಾರ ಇದರ ಬಗ್ಗೆ ಅಸಡ್ಡೆತನವನ್ನು ತೋರಿಸಿದೆ. 1,10,000 ಕೊಡುವಂಥ ಜಾಗದಲ್ಲಿ 5 ಲಕ್ಷವನ್ನು ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಡ್ಯಾಮೇಜ್ ಆದ ಹೌಸ್ಗಳಿಗೆ ಹಿಂದೆ 2.5 ಲಕ್ಷ ಈ ರೀತಿ ಬೇರೆ ಬೇರೆ ರೀತಿಯ ಡ್ಯಾಮೇಜ್ ಪ್ರಕಾರ ಕೊಡ್ತಿರುವಂಥ, ಭಾಗಶಃ ಡ್ಯಾಮೇಜ್ ಆದಾಗ ಕೊಡ್ತಾಯಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಆ ರೀತಿ ಅಮೌಂಟನ್ನು ಈಗ ಕೊಡಬೇಕು. ಈ ಖಾಲಿ 60,000 ಸಿಗ್ತದೆ. ಇದೆಲ್ಲ ಏರುಪೇರು ತಾರತಮ್ಯ ಇದೆ. ಅದರ ನಡುವೆಯಲ್ಲಿ ಬೇರೆ ಸಮಸ್ಯೆಗೆ ಸಹ, ಬೇರೆ ಮಳೆಯಿಂದ ಆಗದಂಥ ಬೇರೆ ಬೇರೆ ಸಮಸ್ಯೆ ಇದೆ. ಅದಕ್ಕೆ ಸಹ ಯಾವುದೇ ರೀತಿಯ ಹಣ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ. ಜನ ಭಾಳ ಕಣ್ಣೀರು ಸುರಿಸ್ತಾ ಇದ್ದಾರೆ. ಎಲ್ಲರೂ ಸಹ ಸರ್ಕಾರದವರು ಇಮ್ಮಿಡಿಯೇಟಾಗಿ ಇದ್ರ ಬಗ್ಗೆ ಆ್ಯಕ್ಷನನ್ನು ತೆಗಿಬೇಕು ಅನ್ನುವಂಥದ್ದು ಸಾರ್ವಜನಿಕರ ಮತ್ತು ನಮ್ಮೆಲ್ಲರ ಕೋರಿಕೆ. ನಿಮ್ಮ ಅಭ್ಯಾಸ ಹೌದಾ? ಓದ್ಸತಿ ಎಲ್ಲೋ ಮಕ್ಕಳ ದಿನಾಚರಣೆಗೆ ಚಾಕ್ಲೇಟ್ ಕೊಟ್ಟಿದ್ದು, ಗ್ರೀಟಿಂಗ್ಸ್ ಕೊಟ್ಟಿದ್ದು ನೋಡಿದ್ರಾ? ಎಲ್ಲಿಗೂ ತಲುಪಿತ್ತಾ? ಎಲ್ಲರೂ ಇಟ್ಕೊಂಡಿದ್ದಾರೆ ಗ್ರೀಟಿಂಗ್ಸ್? ವೆರಿ ಗುಡ್. ನೋಡಿ ಸರ್, ಇವತ್ತ ಬೇರೆ ಏನೋ ತುರ್ತು ಕೆಲಸದ ನಿಮಿತ್ತ ಹೋಗ್ತಾ ಇದ್ರು, ರೋಡ್ ಉದ್ಘಾಟನೆ ಮಾಡೋದು ನಿಂತವ. ಸರ್, ನಮ್ಮ ಮಕ್ಕಳಿದ್ದಾರೆ, ಡೆಪ್ಯೂಟಿ ಮತ್ತು ಮಾತಾಡ್ಸಕ್ಕೆ ಬಂದು ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಮೊದಲು ಮಕ್ಕಳು ನಮ್ಮ ಜೊತೆ ಇವತ್ತು 2 ಶಾಲೆ, ಬೆಳಗುಲಿ ಒಂದು ಶಾಲೆಯಲ್ಲಿ ಅಷ್ಟು 10th ಮಕ್ಕಳು ಮಾತಾಡ್ಸ್ ಬಂದಿದ್ದಾರೆ. ನೀವೆಲ್ಲ 10th ಅಲ್ಲ? 73 ಜನ ಇದ್ದಾರೆ ಸರ್. ದೊಡ್ಡ ಸ್ಟ್ರೆಂತ್ ಇದೆ. ಯಾರ್ಯಾರು ಡಿಸ್ಟಿಂಕ್ಷನ್ ಬರಬೇಕು, ಯಾವ ಥರ ಓದಬೇಕು, ನಿಮ್ಗೆ ಯಾವ ಥರ ವಿದ್ಯಾಭ್ಯಾಸ ಬೇಕು, ಆ ಥರ ನಿಮ್ಮ ಅನಿಸಿಕೆ ಏನಾದ್ರು ಇದ್ರೆ ಹೇಳಿ. ಈಗ ಭಾನುವಾರದಿಂದ ಮತ್ತೆ ನಾವು ಪ್ರೇರಣಾ ಶಿಬಿರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಆಯ್ತಾ? ಯಾರ್ಯಾರು ಚಾಲೆಂಜಿಂಗ್ ಓದಬೇಕು, ನಮ್ಮನೆಗೂ BO ಅವರು MLA ಅವರು ಬಂದು ನಮ್ಮನ್ನು ಗೌರವಿಸಬೇಕು, ಇದೆಲ್ಲ ಆಸೆ ಇಟ್ಕೊಂಡಿರೋರು, ಮತ್ತೆ ಸಮಾಜ ನಮ್ಮನ್ನು ಗುರುತಿಸ್ಬೇಕು ಅಂತಕ್ಕಂಥವ್ರು ದಯಮಾಡಿ ನೀವೆಲ್ಲರೂ ಕೂಡ ಚಾಲೆಂಜಿಂಗ್ ಆಗಿ ಓದಬೇಕು. ನಿಮ್ಮನ್ನು ಓದಿಸುವಂಥ ಜವಾಬ್ದಾರಿ ನಮ್ದಲ್ಲ. ಇವರು ಅವರು ತಾಲೂಕಿಗೆ ಎಕ್ಸಿಕ್ಯೂಟಿವ್ ಆಫೀಸರ್, ಅವರು ನಿಮ್ಮ BO, ಅವರು PO ಸಾಹೇಬರು, ಮಕ್ಕಳನ್ನ ನೋಡ್ಕೊಳ್ಳೋರು, ಇವರು ಜಿಲ್ಲಾ ಪಂಚಾಯತ್ ಸದಸ್ಯರು ಮೇಡಮ್ ರೋಹಿತಾಬಾಯಿ ಅಂತ ಎಲ್ಲ ಈಗ ಒಬ್ಬೊಬ್ರು ಒಂದೊಂದು ಹಂತದಲ್ಲಿ ಇದೀವಿ ನಾವೆಲ್ಲ. ಹೌದಾಯ್ತಾ? ನಿಮ್ಮನ್ನು ಆ ತರ ನೋಡ್ಬೇಕು ಅನ್ನೋ ಆಸೆ ನಮ್ಗೆ. ಏನ್ರ ಮಕ್ಳ, ಅದು ಗಡಿ ಭಾಗ ನಮ್ದಿದು. ಇದು ಬಿಟ್ರೆ ಇನ್ನ ಹಿರಿಯರು ಹೊಟ್ಟೋಗ್ತೀವಿ. ನಮ್ಗೆ ಇರ್ತಕ್ಕಂಥದ್ದು ಇಲ್ಲಿ ಏನೇನು ಮೂಲಭೂತ ಸೌಕರ್ಯ ಬೇಕು ಎಲ್ಲ ಕೊಡೋಕ್ಕೂ ನಾವು ಮುಂದಾಗಿದ್ದೇವೆ. ನಿಮ್ಮೂರಿಗೆ ಹಾಸ್ಪಿಟ್ಲ್ ಕೊಟ್ಟವ್ರು ನಾನು ದಸೂಡಿಗೆ. ಈಗ ವೆಟರ್ನರಿ ಹಾಸ್ಪಿಟ್ಲ್ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಪಶು ಸಂಗೋಪನಾ ನಾವೆಲ್ಲ ಮನುಷ್ಯರೆಲ್ಲ ಹೋಗಿ ಇಂಜೆಕ್ಷನ್ ಮಾತ್ರೆ ತಗೋತೀವಿ, ದನ ಕರುಗಳು ಇಲ್ಲಿಂದ ತಗೋತವೆ. ಈ ಭಾಗದಲ್ಲಿ ಇಲ್ಲಿ ಜಾಸ್ತಿ ಗೊಲ್ರಟ್ಟಿಗಳು, ತಾಂಡಿಗಳು ಎಲ್ಲ ಇರೋದ್ರಿಂದ ಈ ಭಾಗಕ್ಕೆ ಬೇಕು ಅಂತ ಮೊನ್ನೆ ಮಿನಿಸ್ಟ್ರಿಗೆ ಹೇಳಿ ಒತ್ತಾಯ ಮಾಡಿ ಒಂದೇ ಒಂದು ಸ್ಯಾಂಕ್ಷನ್ ಮಾಡಿಸಿದ್ವಿ. ನಿಮ್ಗೆ ನೀವು ಜಾಸ್ತಿ ಸಂಖ್ಯೆ ಇದ್ದೀರಾ. ಕಳೆದ ಸತಿ ನಮಗೆ ಸಮಾಧಾನ ತಂದಿಲ್ಲ ನಿಮ್ಮ ಮಾಸ್ಟರ್ಗಳಿಗೆ ಹೇಳೋದು, ನಿಮ್ಮ ರಿಸಲ್ಟು ಸಮಾಧಾನ ತಂದಿಲ್ಲ ಹೋದ ವರ್ಷ. ಈ ವರ್ಷ ಏನು ಮಾಡ್ತೇವೆ ನೀವೇ ಕೂತ್ಕೊಂಡು ಟೀಚರ್ಸ್ ಮೀಟಿಂಗ್ ಮಾಡಿದೀವಿ, ಮತ್ತೊಂದ್ಸಲ ಮಾಡ್ತೀವಿ. ಕೂತ್ಕೊಂಡು ಮಕ್ಕಳಷ್ಟೇ ನೀವು ಕಲಿಬೇಕು. ಶಿಕ್ಷಕರು ಹೇಳಿದ್ದನ್ನ ನೀವೆಲ್ಲರೂ ಕೂಡ ಗ್ರಹಿಸ್ಕೊಂಡು ಗಮನಿಸಿ ಅರ್ಥ ಆಗಿದ್ದನ್ನ ಮತ್ತೆ ಅವ್ರನ್ನ ಕೇಳಿ, ಅದಕ್ಕೆ ತಪ್ಪೇನಿಲ್ಲ. ನೀವು ಒಂದು ಟೀಮ್ ಮಾಡ್ಕೊಳ್ಳಿ ಸರ್, ಸಬ್ಜೆಕ್ಟ್ ಟೀಚರ್ಸ್ದು ಒಂದು ಟೀಮ್ ಮಾಡಿ ಎಲ್ಲರನ್ನೂ ಕೂಡ ಯಾವುದೇ ಸಂದರ್ಭದಲ್ಲಿ ಮಕ್ಕಳು ಏನೇ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡೋಂಗೆ ನೀವೆಲ್ಲ ಒಂದು ಪ್ಲಾನ್ ಮಾಡಿಕೊಂಡ್ರೆ ಖಂಡಿತ ಮಕ್ಕಳು ಇವತ್ತು ಎಲ್ಲರೂ ಕೂಡ ಒಳ್ಳೆ ಅಂಕ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಪಾಸ್ ಆದ್ರೆ ಸಾಲದು ಮಕ್ಕಳ, ಉಪಯೋಗ ಇಲ್ಲ. ನೀವು ಇದು ತಿರುವಿನ ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫ್ಗೆ. SLC PUC ಇದೆಯಲ್ಲ, ಇಲ್ಲಿ ನೀವು ಮುಂದೆ ಹೀಗೆ ಮಾರ್ಕ್ಸ್ ತೆಗಿತೀರಿ, ಹೀಗೆ ನೀವು ನಡ್ಕೋತೀರಿ, ಅದು ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಜೀವನಕ್ಕೆ ಅದು ಆಧಾರವಾಗುತ್ತೆ. ಆದ್ರಿಂದ ನೀವು ಈಗ ಉದಾಸೀನ ಯಾರು ಮಾಡಬೇಡಿ. ನೀವು ಬೇರೆ ಏನು ಕೆಲಸ ಮಾಡಕ್ ಹೋಗ್ಬೇಡಿ.
ನಿಮ್ಮ ತಂದೆ ತಾಯಿಗಳಿಗೂ ಹೇಳ್ಬಿಡಿ, ಅವ್ರನ್ನ ಪೋಷಕರನ್ನು ಕರೆದು ಕೇಳಿ ಮಾತಾಡಿ ಸರ್. ಪೋಷಕರ ಮೀಟಿಂಗು ಮಾಡಿ ಅವ್ರ ಹತ್ರನೂ ಕೂತ್ಕೊಂಡು ಹೇಳಿ, ಇದ್ಯಾವ್ದು ಕೂಡ ಇವ್ರನ್ನ ತೊಡಗಿಸ್ಕೊಳಕ್ ಬೇಡ, ಅವ್ರಿಗೆ ಬರೀ ಅವ್ರು ಓದ್ಲಿಕ್ಕೆ ಅಷ್ಟೇ ಅವ್ರಿಗೆ ಒಂದು ಗಮನ ಹರಿಸಕ್ಕೆ ಅವ್ರಿಗೆ ಸಮಯ ಕೊಡಿ ಅಂತ ಹೇಳಿ. ಏನ್ರ ಮಕ್ಳ ನೀವು ಯಾಕೆ ಆಬ್ಸೆಂಟ್ ಯಾಕೆ ಆಗ್ತೀರಾ? ಹಬ್ಬ ಹರಿದಿನ ಇವೆಲ್ಲ ನಿಮಗ್ ಬೇಡ, ಅವೆಲ್ಲ ಕಟ್ಟಿಟ್ಬಿಡಿ, ಆಮೇಲೆ ಮಾಡ್ಕೊಂತೀರಿ ದೊಡ್ಡವರಾದ್ಮೇಲೆ. ನೀವು ಹಬ್ಬ ಹರಿದಿನ ಮದುವೆ ಮುಂಜಿ ಇವ್ಯಾವು ಬೇಡ ನಿಮ್ಗೆ. ನಿಮಗೆ ಬೇಕಾಗಿರೋದೇನೀಗ ಓದ್ತಿರ ತಾನೆ? ನೆಕ್ಸ್ಟ್ ನಾವು ಬರ್ತೀವಿ ಇಲ್ಲಿಗೆ, ಪದೇ ಪದೇ ಬಂದಾಗೆಲ್ಲ ಬರ್ತಾ ಇರ್ತೀವಿ, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ತೀವಿ ನಾವು. ನಮ್ಗೆ ನಿಮ್ಮನ್ನೆಲ್ಲ ಒಳ್ಳೆಯವ್ರು ಮಾಡ್ಬೇಕು, ಕೆಲವ್ರು ಡಾಕ್ಟರ್ ಮಾಡ್ಬೇಕು, ಕೆಲವರು ಇಂಜಿನಿಯರ್ ಆಗಿ ನೋಡ್ಬೇಕು ಅನ್ನೋ ಆಸೆ ಇದೆ. ಆಗ್ತಿರಲ್ವಾ? ಗುಡ್. ಬಾಯ್ಸ್ ಎಷ್ಟು ಕಡಿಮೆ ಇದೆ ಸ್ಟ್ರೆಂತ್. ಪ್ರೇರಣಾ ಶಿಬಿರಕ್ಕೆ ಯಾರಿದ್ದೀರಾ? ಸೆಲೆಕ್ಟ್ ಆಗಿದ್ದೀರಾ? ಯಾಕೆ ಇಷ್ಟೊಂದು ಸ್ಟ್ರೆಂತ್ ಇದೆಲ್ಲ? ಇನ್ನೊಂದು 3 ಜನ ತಗೊಂಡಿದ್ದಾರೆ, 3 ಜನ ತಗೊಂಡಿದ್ದಾರೆ. ಕೇಳ್ತಾ ಇದ್ರಲ್ಲ ನಮ್ಮನ್ನ. ಪ್ರೇರಣಾ ಶಿಬಿರಕ್ಕೆ SSLC ಮಕ್ಕಳನ್ನ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀವಿ ಬೇರೆ ಸಪ್ರೇಟ್. ಪ್ರತಿ ವರ್ಷ ಇವ್ರು ಬಂದ್ಮೇಲೆ ನಮ್ಮ BO ಬಂದ್ಮೇಲೆ 2 ವರ್ಷ, ಹಂಗಾಗಿ ಜಿಲ್ಲೆಗೆ ಫಸ್ಟ್ ಪ್ಲೇಸ್ ಬಂದಿರೋದ್ ಮಕ್ಕಳ. ಈ BO ಬಂದ್ಮೇಲೆ 2 ವರ್ಷನೂ ಕೂಡ ಜಿಲ್ಲೆಗೆ ಫಸ್ಟ್ ಪ್ಲೇಸ್ ನಮ್ಮ ತಾಲೂಕು SSLC ನಲ್ಲಿ. ಆಚೆ ವರ್ಷ ಎಷ್ಟು ಜನ ಆಗಿದ್ರು? 8 ಜನ ಮಕ್ಕಳು SSLC ನಲ್ಲಿ 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕ ಪಡೆದಿದ್ರು. ಹೋದ ವರ್ಷ 49 ಜನ ಮಕ್ಕಳು 625ಕ್ಕೆ 600ಕ್ಕಿಂತ ಹೆಚ್ಚು. ಅದರಲ್ಲೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಮುರಾರ್ಜಿ ಸ್ಕೂಲ್ ಮಗು 620 ಅಂಕ ಪಡೆದಿದ್ದ ಒಬ್ಬ ನಮ್ಮ ಮೇಲ್ನಳ್ಳಿ ಮುರಾರ್ಜಿ. KPSC ಉಳಿಯಾರ್ ಸ್ಕೂಲ್ ಮಗು 619 ಅಂಕ ಪಡೆದಿತ್ತು. ಎಳ್ನೋಡು ಗೌರ್ಮೆಂಟ್ ಸ್ಕೂಲು 618. ಫಸ್ಟ್ 3 ಪ್ಲೇಸ್ ಗೌರ್ಮೆಂಟ್ ಸ್ಕೂಲೇ. ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಒಳ್ಳೆಯವರ, ಪ್ರೈವೇಟ್ ಟೀಚರ್ಸ್ ಚೆನ್ನಾಗಿ ಮಾಡ್ತಾರ ಪಾಠ? ಅವ್ರನ್ನ ಹೆಂಗ್ ಆಯ್ಕೆ ಮಾಡ್ಕೊಳ್ಳೋದು? ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ನ ಅವರ ಪರ್ಸೆಂಟೇಜು ಮೆರಿಟ್ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು, ಗೊತ್ತಾಯ್ತಾ? ಅದರಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇವತ್ತು ಸರ್ಕಾರಗಳು ಅವ್ರಿಗೆಲ್ಲ ಒಳ್ಳೆ ಅವರು ಕಲಿಕೆ ಎಲ್ಲ ಇರ್ತಕ್ಕಂಥ ಶಿಕ್ಷಕರನ್ನ ಗುರುತಿಸಿ ನಿಮ್ಗೆ ಪಾಠ ಮಾಡಕ್ ಕೊಟ್ಟಿರ್ತಾರೆ, ಆಯ್ತಾ? ನೀವು ಬರೀ ಟೈಲಿ ಬಟ್ಟೆ ಗೂಡ್ಸು ಇವಕ್ಕೆ ಅದೇ ವರ ಇದಕ್ಕೆ ಗೌರವ ಕೊಡ್ಬೇಡಿ. ಏನು ಕಲಿಕೆಗೆ, ಗುಣಾತ್ಮಕ ಶಿಕ್ಷಣಕ್ಕೆ ಎಲ್ಲಿ ಆದ್ಯತೆ ಇದೆ ಅದನ್ನ ನೀವೆಲ್ಲ ಅವಕಾಶಗಳನ್ನ ಅದನ್ನ ವಂಚನೆ ಮಾಡಿದಂಗೆ ನೀವೆಲ್ಲ ಉಪಯೋಗಿಸ್ಕೋಬೇಕು, ಆಯ್ತಾ ಮಕ್ಳ? ಚೆನ್ನಾಗಿ ಓದಿ, ಓಕೆ? ನೋಡಿ, ಈಗ ಪ್ರೇರಣಕ್ಕೆ ಸೇರಿದವರಷ್ಟೇ ಒಳ್ಳೆ ವಿದ್ಯಾರ್ಥಿ ಅಂತ ಅಲ್ಲ. ನೀವ್ಯಾರು ಕೂಡ ಆತರ ಇದನ್ನ ಮಾಡ್ಕೋಬೇಡಿ. ಚಾಲೆಂಜಿಗೆ ತಗೊಳ್ಳಿ. ಪ್ರೇರಣಾ ಶಿಬಿರಕ್ಕೆ ಹೋದವ್ರು ಬಿಟ್ಟು ನಾನು ಕೂಡ ಇನ್ನೂ ಹೆಚ್ಚಿನ ಅಂಕ ಪಡಿಬೇಕು ಅಂತ ಹೋದ್ಸಲ 1-2-3 ಮಕ್ಕಳು ನಮ್ಗೆ ಹೇಳಿದ್ರು, ನಮ್ಮನ್ನ ತಗೊಳ್ಳಿಲ್ಲ ನೋಡಿ, ನೀವಂತ BOಗೆ ಚಾಲೆಂಜ್ ಹಾಕಿದ್ರು, ನಿಮ್ಮನ್ನ ಪ್ರೇರಣಾ ಶಿಬಿರಕ್ಕೆ ಆಯ್ಕೆ ಮಾಡ್ಕೊಳ್ಳಿಲ್ಲ ನೋಡಿ, ಅವ್ರಕಿನ್ನ ಜಾಸ್ತಿ ತೆಗೆದಿದ್ದೀವಿ ಅಂತ ಅವ್ರ ಮನೆಗೆ ನಾವು ಗೌರವಿಸಿಕೊಂಡಾಗ ಹೇಳಿದ್ರು ಮಕ್ಕಳು. ಅದು ಇನ್ನೂ ಖುಷಿ ತರುತ್ತೆ ನಮ್ಗೆ, ಇನ್ನೂ ಖುಷಿ ತರ್ತದೆ. ಆ ತರ ಓದಕ್ಕೆ ನೀವೆಲ್ಲರೂ ಚಾಲೆಂಜಿಂಗ್ ಓದ್ಬೇಕು ಮಕ್ಕಳ, ಓಕೆ? ಆಲ್ ದಿ ಬೆಸ್ಟ್. ಶೆಡ್ಯೂಲ್ ಒಳಗೂ ಬಂದು ನಿಮ್ಮನ್ನ ಮಾತಾಡ್ಸಿ ನೋಡಿ, ನಾವು ಬಂದು ಮಾತಾಡ್ತದ್ದು ನಮ್ ಕರ್ತವ್ಯ. ಆದ್ರೆ ಸರ್ ಬಂದು ನಿಮ್ಮನ್ನ ಪ್ರೇರಣೆ ಮಾಡೋದಿದೆಯಲ್ಲ, ಬಹಳ ಖುಷಿ ಕೊಡ್ತಕ್ಕಂಥದ್ದು. ನಮ್ಗಂತೂ ಬಹಳ ಸಂತೋಷ ಆಗಿರೋದು. ಈ ಸತಿ ಎಲ್ಲರೂ ಪಾಸ್ ಆಗ್ಬೇಕು, ಕೊನೆ ಭಾಗದ ಶಾಲೆನೂ ಒಳ್ಳೆ ರಿಸಲ್ಟ್ ಕೊಡ್ಬೇಕು. ಅದೇ ಗೌರವ ಹೇಳೋದು ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಷ್ಟು ಜನ ಪಾಸ್ ಮಾಡಬೇಕು ಸರ್. ಇದರಲ್ಲಿ 3 ಜನ RPC ಇದ್ದಾರೆ ಸರ್ ನಮ್ಮ ತಾಲೂಕಿಗೆ. ಇಂಗ್ಲಿಷ್ ಹಾಕಿದ್ದಾರೆ, ಮ್ಯಾಥ್ಸ್, ಸೋಷಿಯಲ್ ಎಲ್ಲರೂ ಇದೇ ಒಳ್ಳೆ ಫುಲ್ ಸ್ಟ್ರೆಂತ್ ಇರೋ ಶಾಲೆ ಸರ್. ಕೌನ್ಸಿಲಿಂಗ್ ಮಾಡಿ ಹೇಳಿ, ಒಳ್ಳೆ ಹೆಡ್ ಮಾಸ್ಟರ್ ಇದ್ದಾರೆ ಸರ್. ದಯಮಾಡಿ ನೀವೆಲ್ಲ ಒಂಚೂರು ಇನಿಷಿಯೇಟ್ ತಗೊಳ್ಳಿ. ಓದೋ ಮಕ್ಕಳನ್ನ ಓದಿಸೋದು ದೊಡ್ಡದಲ್ಲ, ಓದೇ ಮಕ್ಕಳನ್ನು ಓದಿಸೋದು ದೊಡ್ಡದು. ಒಳ್ಳೆ ರಿಸಲ್ಟ್ ಕೊಡ್ಬೇಕು, ಗ್ಯಾರಂಟಿನಾ? ಅಬ್ಸೆಂಟ್ ಆಗಲ್ಲ ತಾನೆ ನಾಳಿಂದ? ಪ್ರತಿದಿನ ಪ್ರೇಯರ್ ಮಾಡೋದ್ರಿಂದ, ಸ್ಪೆಷಲ್ ಕ್ಲಾಸ್ ಇಂದ ನನಗೆ ಫೋಟೋ ಹಾಕ್ತಾರೆ, ಗೊತ್ತಾ? ಪ್ರತಿದಿನ ನಾನು ಮಾನಿಟರ್ ಮಾಡ್ತಾ ಇದ್ದೀನಿ. ಯಾವ ಟೀಚರ್ ಎಷ್ಟು ಗಂಟೆಗೆ, ಇವತ್ತು ಸ್ಪೆಷಲ್ ಕ್ಲಾಸ್ ಇತ್ತು, ಕನ್ನಡ ಟೀಚರ್ ಕಾಡಿದ್ರು, ನಿನ್ನೆ ಕನ್ನಡದವ್ರು ಹಾಕಿದ್ರು, ಚಂದ್ರಶೇಖರ್ ಹಾಕಿದ್ರು. ನಾನು ನೋಡ್ತಾ ಇದ್ದೀನಿ, ಪ್ರತಿದಿನ ನಾನು ಅಲ್ಲೇ ಕುತ್ಕೊಂಡು ಮಾನಿಟರ್ ಮಾಡ್ತೀನಿ. 60 ಶಾಲೆ ನೋಡೋರು ಪ್ರತಿದಿನ ಸರ್. ನೋಡಿ, ಮಕ್ಕಳು ಅಷ್ಟು ಪ್ರೀತಿನ ಬಂದಿದ್ದಾರೆ ಬಿಸಿ ಶೆಡ್ಯೂಲ್ ಆಗಿ. ಅವ್ರಿಗೆ ಎಲ್ಲರ ಪರವಾಗಿ ಪ್ರೀತಿ ಚಪ್ಪಾಳೆ. ಸರ್
ಈ 1 year ಬ್ಯಾಕ್ ಬಂದಿದ್ರು ಇದೇ ಶಾಲೆ ಬಂದಾಗ ತಿಂಡಿ ಬಂದಾಗ ಅವಾಗ 83% ಬಂದಿತ್ತು. ಚೆನ್ನಾಗಿ ಮಾತಾಡಿದ್ರು, ಎಲ್ಲರೂ ಕೋಆಪರೇಷನ್ ಕೊಟ್ಟರು. ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ ಅದೇ ತರ ನಡ್ಕೋಬೇಕು. ಮೇನ್ ಶಾಲೆಗೆ ತಪ್ಪಿಸ್ಕೋಬಾರ್ದು. ನಿಮಗೆ ಗೊತ್ತಿದ್ದಾಗ ಎಷ್ಟೆಷ್ಟು ಸರಿ ಮನೆಗೆ ಬರ್ತಾ ಇದೀವಿ ಅಲ್ವಾ? ಬೇಡ ಮಕ್ಕಳ ತಪ್ಪಿಸ್ಕೋಬೇಡಿ. ಜೀವನ ಮತ್ತೆ ನಿಮ್ ನೋಡಿರ್ತೀರ, ನಿಮ್ಮ ಅಕ್ಕಪಕ್ಕ ಮನೆಯವರು ಕೆಲವರು ಯಾವ್ಯಾವ ವ್ಯಸನಗಳಿಗೆ ಒಳಗಾಗಿ ಹೆಂಗೆ ಬದುಕ್ತಾ ಇದಾರೆ ಎಲ್ಲ ಗೊತ್ತು ನಿಮ್ಗೆ. ಇವೆಲ್ಲ ಅವೇರ್ನೆಸ್ ಇದೆ ನಿಮ್ಗೆ. ವಯಸ್ಸಿಗೆ ನೀವು ಬುದ್ಧಿಶಕ್ತಿ ಇದೆ, ನೀವು ಒಂಚೂರು ಆಲೋಚನೆ ಮಾಡಿ. ನಾವೆಲ್ಲರೂ ಕೂಡ ಒಳ್ಳೆ ವ್ಯಕ್ತಿಗಳಾಗಬೇಕು, ನಮ್ಮ ಪ್ಲಾನ್ ನಿಲ್ಬೇಕು ಅಂತ ಆಟ ಇರಲಿ ನಿಮ್ಗೆ, ಆಯ್ತಾ? ಆ ರೀತಿನಲ್ಲಿ ಇದು ಮಾಡ್ತೀನಿ. ಓಕೆ, ಬಾಯ್. ನೆಕ್ಸ್ಟ್ ಟೈಮ್ ಮಕ್ಕಳ ಯಾವುದೇ ಕಾರಣಕ್ಕೂ ಅಬ್ಸೆಂಟ್ ಆಗಬಾರ್ದು. ಬಟ್ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್, ಈ ಮಕ್ಕಳನ್ನು ನೋಡಿ ಸಂಜೆವರೆಗೆ ಊಟ ಆಗುವಂತಹದ್ದು ನಾವು ಗಮನಿಸಿದ್ದೀವಿ. ಇದು ಎಷ್ಟು ತುರ್ತು ಅಂತ ಹೇಳಿದ್ರೆ, ಎಷ್ಟು ಗಂಭೀರವಾದಂತಹದ್ದು ಅಂತ ಹೇಳಿದ್ರೆ, ಆ ಬಗೆಯಲ್ಲಿ ಏನಾದರೂ ಕೂಡ ಆ ಪರೀಕ್ಷೆ ಸಮಯ, ನಿಗದಿತ ಸಮಯ ಅನ್ನುವಂಥ ವಿದ್ಯಾರ್ಥಿ ಇಡೀ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಅವನು ಅಧ್ಯಯನ ಮಾಡಿರ್ತಕ್ಕಂತಹದ್ದು ಮತ್ತು ಇಡೀ ವರ್ಷ ಅಭ್ಯಾಸ ಮಾಡಿರುವಂತಹ ಇದು ಒಂದು ಸಾಮಾನ್ಯವಾದಂತಹ ವಿಷಯದ ಒಂದು. ಎರಡನೇದಾಗಿ ಆಂಬ್ಯುಲೆನ್ಸ್ ಇರಬಹುದು, ಅನಾರೋಗ್ಯದ ನಿಮಿತ್ತವಾಗಿ ಆರೋಗ್ಯದ ತುರ್ತು ಕಾರಣಕ್ಕಾಗಿ ಅಲ್ಲಿ ಇದು ಬೆಳಗ್ಗೆಯಿಂದ ಈಗಾಗಲೇ 6ನೇ ಸಾರಿ ಆಗ್ತಾ ಇದೆ. ಇದು 6ನೇ ಸಾರಿ ಆಗ್ತಾ ಇದೆ. ನಾವೆಲ್ಲ ಗಮನಿಸಿದ್ದೀವಿ. ಎಲ್ಲಿ ರೈಲ್ವೆ ಮತ್ತು ರಸ್ತೆ ಸಂಪರ್ಕ ಕೇಂದ್ರಗಳಿದ್ದಾವೆ, ಎಲ್ಲಿ ರೈಲ್ವೆ ಮತ್ತು ರಸ್ತೆ ಸಂಪರ್ಕ ಕೇಂದ್ರಗಳಿದ್ದಾವೆ, ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಾಗಿದ್ರೆ ಕೆಳ ಸೇತುವೆಗಳನ್ನು ಮಾಡಿದ್ದಾವೆ. ಆ ಕೆಳ ಸೇತುವೆಗಳಿದಾವಲ್ಲ, ಹೆಚ್ಚು ಕಡಿಮೆ ಒಂದು ರೀತಿಯಲ್ಲಿ ಮಾರಣಾಂತಿಕವಾಗಿರ್ತಕ್ಕಂತಹ ರೀತಿಯಲ್ಲಿ ಅಂಡರ್ ಪಾಸ್ ಇರುವಂತಹದನ್ನು ಗಮನಿಸಿದೆ. ಹಾಗಾಗಿ ಇಲ್ಲಿ ಮೇಲ್ಸೇತುವೆ ಏನಿದೆ, ಇದು ಬಹಳ ಅತ್ಯಂತ ತುರ್ತಾದ ಸ್ವೀಕಾರ ಮಾಡೋದು, ಒಂದಿಷ್ಟು ಭರವಸೆಯನ್ನು ಕೊಡ್ತಕ್ಕಂತಹದ್ದು, ನಂಬಿಸ್ತಕ್ಕಂತಹದ್ದು, ಮತ್ತೆ ನಿರ್ಗಮಿಸುವಂತಹದ್ದು. ಈ ಬಗೆಯ ಒಂದು ರೀತಿ ಅನ್ಯಾಯ ಇದೆಯಲ್ಲ, ಈ ಬಗೆಯ ವಂಚನೆ ಇದೆಯಲ್ಲ, ಇದು ಸಹಿಸಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಮೇಲ್ಸೇತುವೆ ಅಂತ ನಾವೆಲ್ಲ ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಸಾರಿಗಳ ಒಂದು ಮೇಲ್ಸೇತುವೆ ಆಗ್ತದೆ. ಯಾಕೆಂದ್ರೆ ಇವತ್ತಿನ ಜನಸಾಂದ್ರತೆ ಏನಿದೆ, ಮುಂದೆ ಸಹಜವಾಗಿ ಇನ್ನ ಇದು ಹೆಚ್ಚು ಕಡಿಮೆ. 8ನೇ ತಾರೀಕು ಕೂಡ ಜುಲೈ 11ನೇ ತಾರೀಕು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳದ್ದು ಒಂದು ಮೀಟಿಂಗನ್ನು ಮಾಡಿ ಬೀಕಾತ ಆಂದೋಲನಕ್ಕೆ ಚುರುಕನ್ನು ಮುಟ್ಟಿಸಬೇಕು. ಈ ತಿಂಗಳು ಒಂದು ತಿಂಗಳು ಮಾತ್ರ ಕಾಲಾವಕಾಶ ಇರ್ತಕ್ಕಂಥದ್ದು. ಈ ತಿಂಗಳೊಳಗಾಗಿ, ಜುಲೈ ತಿಂಗಳೊಳಗಾಗಿ ಇದನ್ನು ಮುಗಿಸಲೇಬೇಕು ಅಂತಕ್ಕಂಥದ್ದನ್ನು ಗುರಿಯನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿತ್ತು. ಏನು ಗೊಂದಲ ಅಂದರೆ, ಜನ ಫಿಸಿಕಲಿ ಅಪ್ಲೈ ಮಾಡಿದ್ದಾರೆ, ಬಟ್ ಆ ಫೈಲ್ಗಳೇ ರೆಸಿಪ್ಟನ್ನು ಕೊಟ್ಟಿದ್ದಾರೆ. ಯಾವುದಾದ್ರು ಪಿಂಕ್ ಕಲರ್ ರೆಸಿಪ್ಟ್ಗಳನ್ನು ಕೊಟ್ಟು ಇಶ್ಯೂ ಮಾಡಿರೋಂಥದ್ದು. ಅದನ್ನು ಕೊಟ್ಟು ಇಲ್ಲಿ ಅರ್ಜಿ ಕೊಟ್ಟೋಗಿದ್ದಾರೆ. ಆದರೆ ಅರ್ಜಿ ಮೇಲೆ ಕ್ರಮನೇ ಆಗ್ತಾ ಇಲ್ಲ, ಇದು ನಮಗೆ ಬಿ ಖಾತೆನೇ ಕೊಡ್ತಾ ಇಲ್ಲ ಎಂತಕ್ಕಂಥ ಕಂಪ್ಲೇಂಟ್ ಇಲ್ಲಿ ಮೇಜರ್ ಆಗಿತ್ತು. ಹಾಗಾಗಿ ನಾನು ಈ ರಿವ್ಯೂ ಮೀಟಿಂಗ್ ಆದಾಗ ಒಂದು ಡೈರೆಕ್ಷನನ್ನು ಕಮಿಷನರ್ಗೆ ಏನು ಕೊಟ್ಟಿದ್ದೆ ಅಂದರೆ, ನೀವು ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅವೆಲ್ಲವನ್ನು ಕೂಡ ಸಕಾಲದಲ್ಲಿ ನೀವು ತೊಗೊಳ್ಬೇಕಾಗುತ್ತೆ. ಸಕಾಲದೊಳಗಡೆ ಎಂಟ್ರಿ ಮಾಡ್ಕೊಬೇಕು. ಮತ್ತು ಯಾವುದೇ ಅರ್ಜಿಯನ್ನು ನೀವು ಫಿಸಿಕಲಿ ಪುಟಪ್ ಮಾಡಬಾರ್ದು ಫೈಲಲ್ಲಿ, ಮತ್ತು ಅದಕ್ಕೆ ಅನುಮೋದನೆಯನ್ನು ಫಿಸಿಕಲಿ ಕೊಡಬಾರ್ದು. ಯಾವುದನ್ನೇ ಮಾಡಿದರೂ ಕೂಡ ನೀವು ಆನ್ಲೈನಲ್ಲೇ ಎಂಟ್ರಿ ಮಾಡಬೇಕು, ಕೊಡಬೇಕು ಅಂತೇಳಿ ಹೇಳಿದ್ದು. ಅದಕ್ಕೋಸ್ಕರ ನಮಗೆ ಮೊದಲು ಲೆಕ್ಕ ಸಿಗಬೇಕು ಎಷ್ಟು ಬಂದಿದೆ ಅಂತೇಳಿ. ಆ ಒಂದು ಉದ್ದೇಶದಿಂದ ಇಲ್ಲಿ ಏನು ವಾರ್ಡ್ಗಳು ಬರ್ತವೆ, ಎಲ್ಲ ವಾರ್ಡಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಿಜಿಸ್ಟರನ್ನು ಮೇಂಟೈನ್ ಮಾಡಿ, ಬಂದಂಥ ಅರ್ಜಿಗಳನ್ನು ಯಾರು ಮಾಲೀಕ ಇರ್ತಾನೆ ಒಂದು ಹೆಸರು ಬರ್ಕೊಳ್ಳಿ, ಮತ್ತು ಒಂದು ಅರ್ಜಿ ಏನು ಫಿಸಿಕಲ್ ಕಾಪಿ ಬಂದಿರುತ್ತೆ, ಬಂದಾಗ ಅದನ್ನು ವೆರಿಫೈ ಮಾಡಿ. ಪ್ರಮುಖವಾಗಿ ಅದರಲ್ಲಿ ಏನು ಬೇಕು, ಒಂದು ಬಿ ಖಾತಾ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಜೊತೆಯಲ್ಲಿ ಅವನ ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ರಿಜಿಸ್ಟರ್ಡ್ ಸೇಲ್ ಡೀಡ್ ಕಾಪಿ ಇರುತ್ತೆ. ಹಾಗೆಯೇ ಆ ವರ್ಷ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ರೆಸಿಪ್ಟು ಅದರಲ್ಲಿ ಇರಬೇಕು. ಮತ್ತು ಯಾವ ದಿನಕ್ಕೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ರಿಜಿಸ್ಟರ್ಡ್ ಕಾಪಿ ಇರುತ್ತೆ, ಆ ಡೇಟಿನ ಹಿಂದಿನ ದಿನಕ್ಕೆ ತನಕ EC ಇರಬೇಕು. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಆ ಬಿಲ್ಡಿಂಗು ವೆಕೇಟ್ ಲ್ಯಾಂಡ್ ಇದ್ದರೆ ಖಾಲಿ ಜಾಗ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.